ಐಸ್ ಫ್ಯಾಕ್ಟರಿ ಐಸ್ ಯೂಸ್ ಮಾಡಕತ್ತೀವಿ ಜ್ಯೂಸ್ ಅಂತೇಳಿ ಸಿಗರೇಟ್ ಆಮೇಲೆ ಟ್ರೈ ಮಾಡಕತ್ತಾರ ಬಿಸಿ ಬಿಸಿ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ಅದು ತೊಗೋಬೇಕು. ಹಾಗೆ ನಾನು ಅಲ್ಲಿದ್ದು ನಿಮಗೆ ಶೇರ್ ಮಾಡ್ತೀನಿ. ರೋಜಾ ಬಿಡಕ್ಕಂತ ಹೇಳಿ ಇವತ್ತು ನಾನು ಮನೇಲಿ ಏನು ಮಾಡಿಲ್ಲ, ನಾನು ರೋಜಾನೂ ಇದ್ದಿಲ್ಲ. ಹಾಗಾಗಿ ಮಕ್ಕಳು ಹಸ್ಬೆಂಡ್ ಇದ್ದಾರೆ, ಹಾಗಾಗಿ ಅವ್ರಿಗೋಸ್ಕರ ಮತ್ತು ಈಗ ಮಕ್ಕಳು ಸ್ವಲ್ಪ ಹೊರಗಿನ ತೊಗೊಂಬರಿಂದ ಜಾಸ್ತಿ ನಾವೇನು ತರಂಗಿಲ್ಲ, ಮನೆಯಾಗ ಮಾಡೀನಿ ಇಷ್ಟು ರೋಜಾ ಆದ್ರೂ ಏನಾದ್ರು ಸ್ವಲ್ಪ ಸಮೋಸ ಅಷ್ಟೇ ತಂದಿದ್ರು. ಮತ್ತು ನಿಮ್ಮ ಜೊತೆ ಇಲ್ಲೇ ಯಾವ ಥರ ಇರುತ್ತೆ ಅಂಥೇಳಿ ಬಿಜಾಪುರ್ನವ್ರು ಇದ್ದರು ಜನರಿಗಂತೂ ಎಲ್ಲರೂ ಗೊತ್ತಿರುತ್ತೆ, ಮತ್ತು ಹೊರಗಿಂದವ್ರು ಯಾರು ನೋಡ್ತಾರಲ್ಲ ಹಾಗಾಗಿ ಅವ್ರಿಗೆ ನಾನು ತೋರ್ಸಕ್ಕಂತ ಹೇಳಿ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಹಸ್ಬೆಂಡ್ ಜೊತೆ. ಅಲ್ಲಿಂದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ. ಈಗ ರೋಜಾ ಬಿಡಕ್ಕೆ ಸ್ವಲ್ಪ ತಯಾರಿಕೆ ಇಲ್ಲಿ ನೋಡಿ ರೋಜಾಕಾಯಿ ಎಲ್ಲ ರೆಡಿ ಮಾಡಿ ನಿಂತ್ಕೊಂಡಿರ್ತಾವೆ. ದಾಸರಿ ಬಜ್ಜಿ ಹತ್ರ ಎಲ್ಲ ಥರ ಫ್ರೂಟ್ಸ್ ಸಿಗ್ತಾವೆ. ಬಿಜಾಪುರ ಜನರಿಗಂತೂ ಎಲ್ಲರೂ ಗೊತ್ತಿರುತ್ತೆ, ಬೇರೆ ಊರ್ಲಿಂದ ಯಾರು ನೋಡ್ತಾ ಇಲ್ಲ ವಿಡಿಯೋ ಇದು ಅವ್ರಿಗೆ ಹೇಳಕತ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಎಲ್ಲ ಥರ ಸ್ನ್ಯಾಕ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಖಜೂರು ವೆರೈಟಿ ಇಲ್ಲಿ ಸಿಗ್ತಾವೆ. ಈಗ ಇಲ್ಲಿ ಫ್ರೂಟ್ಸ್ ಅಂಗಡಿಗೆ ಬಂದೀವಿ, ಸ್ವಲ್ಪ ಚಿಕ್ಕು ತೊಗೋಬೇಕು. ಮಗಳು ಜ್ಯೂಸ್ ಮಾಡಂತ ಹೇಳಿದ್ರೆ ಹಾಗಾಗಿ ಚಿಕ್ಕು ತೊಗೊಳಕ್ಕೆ ಬಂದೀವಿ ಇದು ಮಾರ್ಕೆಟ್ಗೆ. ಇಲ್ಲಿ ನೋಡಿರಿ ಕರ್ಬೂಜ ಮತ್ತಿದು ಸ್ಟ್ರಾಬೆರಿ ಎಲ್ಲ ಥರ ಫ್ರೂಟ್ಸ್ ನೋಡೋದು ಭಾಳ ಖುಷಿಯಾಗುತ್ತೆ. ಈ ಥರ ನಿಮ್ಮ ಜೊತೆ ನೀವು ನಮ್ಮ ಫ್ರೆಂಡ್ಸ್ ನೋಡಲಿ ನಮ್ಮ ಬಿಜಾಪುರ ಊರಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ ರಂಜಾನ್ ಹಬ್ಬಕ್ಕೆ ಸ್ಪೆಷಲಾಗಿ ಎಲ್ಲ ಥರ ಅಂಥೇಳಿ ನಾನು ತೋರ್ಸಕತ್ತೀನಿ ನಿಮಗೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಥರ ಫ್ರೂಟ್ಸ್ ಹಸ್ಬೆಂಡ್ ಇಲ್ಲಿ ತೊಗೊಳಕತ್ತ. ಈಗ ಚಿಕ್ಕ ಏನೈತೆ ನೋಡೋಣ. ಇಲ್ಲಿ ನೋಡ್ರಿ ಇಲ್ಲೇನೋ ಫ್ರೂಟ್ಸಿಂದ ಜಾಸ್ತಿ ಫ್ರೂಟ್ಸಿಂದ ಇಲ್ಲ ಸಮೋಸ ಸ್ನ್ಯಾಕ್ಸ್ ಏನಿದೆ ನೋಡೋಣ. ಎಷ್ಟು ಮಸ್ತ್ ಡೆಕೋರೇಟ್ ಮಾಡೋದು ನೋಡ್ರಿ ರಂಜಾನ್ ಹಬ್ಬಕ್ಕೆ ಅಂಥೇಳಿ. ಇಲ್ಲೇ ಸಮೋಸ ಕಟ್ಲೆಟ್ ಎಲ್ಲ ಸ್ಟಿಕ್ ಇದು ಸಮೋಸ, ಇದು ಕಟ್ಲೆಟ್, ಚಿಕನ್ ಸಾಸ್ ಇರಬೇಕು ಎಲ್ಲ ಥರ ವೆರೈಟಿ. इसे क्या बोलते हैं? चिकन है क्या? अंदर चीज रहता है, कीमा रहता है. कीमा जानती हो? कीमा दो. हाँ देते हैं? हाँ वो एक समोसा है, कोई देखो समोसा खा लेंगे फ्राई ಮಾಡಿ ಕೊಡಕತ್ತಾರೆ ಬಿಸಿ ಬಿಸಿ ಇವರು. ये कौन सा है? ये दो ये एक ले ले ಫ್ರೈ ಮಾಡಿ ಕೊಡಕತ್ತಾರೆ ಬಿಸಿ ಇವರು. ಇಲ್ಲೇ ನೋಡ್ರಿ ಗ್ರೀನ್ ಸ್ಟಿಕ್ ಮಾಡಿಟ್ಟಾರ. ಕಲರ್ ಕಬಾಬ್ ನೋಡ್ರಿ ಈಗೆಲ್ಲ ತಗೊಂಡು ಪೇಡ ಬೇಕ್ರಿ ಹತ್ರ ಇಲ್ಲೇನ ಸ್ನ್ಯಾಕ್ಸ್ ಮಾಡ್ತಾರ ಹೆಂಗೈತೆ ಮತ್ತೆ ಇಲ್ಲಿ ಬಂದಿವಿ ನೋಡ್ರಿ. ಫ್ರೆಶ್ ಆಗಿ ಈಗ ಬಿಸಿ ಬಿಸಿ ಮಾಡ್ಯಾರ ಪಕೋಡ, ಮೈಸೂರು ಬಜ್ಜಿ, ಇದು ಸಾಬುದಾನದು, ಇದು ಕಡ್ಲಿದು. ಹಾಂ ಏ देखो कौन सा लेते ಬಿಸಿ ಬಿಸಿ ಮಾಡ್ಯಾರ. ಅಂದರೆ ಈಗ ತಣ್ಣಗಾಗುತ್ತೆ ಅಂತ ಹೇಳಿದ್ವಿ, ನಾವು ತೊಗೊಂಡಿಲ್ಲ, ಗಟ್ಟಿ ಆಗಿಬಿಡ್ತಾವೆ. ಈಗ ತೊಗೊಂಡಿವಿ. फिर क्या तो नेक्स्ट मैंने करते हैं घर जा ಸಮೋಸೆ ಹಿಂಗೆ ಫೇಮಸ್ ಸಮೋಸೆ ತೊಗೊಳ್ತೀವಿ ನಾವು, ಅಲ್ಲೇ ತೋರಿಸ್ತೀವಿ ನಾವು. ಹಾಂ ಸಮೋಸ ತೊಗೊಳಕ್ಕೆ ಬಂದೀವಿ. ಸಮೋಸ ನೋಡ್ರಿ
ಟ್ರೈ ಮಾಡಕತ್ತಾರ. ಬಿಸಿ ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವರು. ಬಿಸಿ ಬಿಸಿ ಸಮೋಸ ಹಾಕ್ಕೊಡಕತ್ತಾರ. ಇದು ತೊಗೊಂಡು ಹೋಗ್ತೀನಿ. ಭಾಳ ಟೇಸ್ಟಾಗಿ ಮಾಡ್ತಾರೆ. ನಮ್ಮ ಹಸ್ಬೆಂಡ್ ಆಂಟಿ ಮಗ ರೀ ಇವರು. ಮಾತಾಡ್ಕೊಂಡು ನಿಂತಾರೆ ಇವರು. ಈ ಥರ ಫ್ರೆಶ್ ಹೌದ್ರಿ ಫೋಟೋ ಲಿಂಕ್ ಇಲ್ಲಿ ನೋಡ್ರಿ ಎಷ್ಟು ಸಮೋಸ ಮಾಡಿ ಭಾರಿ ಟೇಸ್ಟ್ ಇರ್ತಾವ. ಹಾಗಾಗಿ ನಾವು ಇಲ್ಲಿ ಯಾವಾಗಲೂ ಬಂದು ಇಲ್ಲಿ ತೊಗೊಳ್ತೀವಿ ನಾವು. ಇವ್ರು ಆಂಟಿ ಅವ್ರದ್ರಿ ಆಂಟಿ ಮಗ ರೀ ಇವರು. ರಾತ್ರಿ ಮಸ್ಜಿದ್ ಹತ್ರನ ಐತ್ರಿ ಇವ್ರದ್ದು ಸ್ಟಾಲ್. ಟಿಪ್ ತೊಗೊಳಕ್ಕೆ ಬಂದೀವಿ. ಈಗ ತಗೊಂಡು ನಾವು ಮನೆಗೆ ಹೊಂತೀವಿ ನೋಡ್ರಿ. ಎಲ್ಲ ತಗೊಳ್ಳೋದು ಸ್ನ್ಯಾಕ್ಸ್ ಈಗ ಮನೆಗೆ ಹೋಗೋದು ಸೀದಾ. ಕರ್ಬೂಜ ತಗೊಳೋದು ಎಲ್ಲ ಫ್ರೂಟ್ಸ್ ನೋಡ್ರಿ. ಇಲ್ಲೇ ಜ್ಯೂಸ್ ಸಿಗುತ್ತೆ ಇಲ್ಲ. ಸಾಮಾನು ನೋಡ್ರಿ ಇದು. ಈಗ ಮನೆಗೆ ಈಗ ಬ್ರಿಡ್ಜ್ ಹತ್ರ ಬಂದೀವಿ. ಇದು ವ್ಯೂ ನನಗೆ ಭಾಳ ಸೂಪರ್ ಕಾಣಿಸುತ್ತಾ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಾ. ಹಂಗಾಗಿ ನಾನು ಜಾಸ್ತಿ ಇಲ್ಲಿದ್ದು ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿರಿ ಗಾಳಿ ಸೂಪರಾಗಿ ಬೀಸ್ತಾ ಇದೆ. ಬ್ಯೂಟಿಫುಲ್ ಇದೆ ಗಾಳಿ. ಚುಪ್ಪಾಗಿಬಿಟ್ಟಾರೆ ರೋಜಾದಾರಲ್ಲ, ಸ್ವಲ್ಪ ತ್ರಾಸ ಆಗ್ತದೆ ಭಾಳ. ಮತ್ತು ನನಗೂ ಮಾರ್ಕೆಟ್ ಕರ್ಕೊಂಡ್ಬಂದ್ರೆ ಈ ಕೆಲಸದಿಂದ ಬಂದ್ರಲ್ಲ, ಹಾಗಾಗಿ ಲೇಟ್ ಆಗಿದೆ ಭಾಳ. ರಾಯಲ್ ಶೋರೂಮ್ ಜಾರು ಹೇಳಕತ್ತಾಳೆ. ಯಾಕ ಇಬ್ಬರದ್ದು ಜಗಳ ಇವ್ರದ್ದು. ಇವ್ರು ನಮಾಜ್ ಹೊಂಟಾರ. ಯಾಕೆ ಹಾಕೊಂತೀವಿ ನಿಕಾಲ್? ಇವತ್ತು ಸ್ಪೆಷಲ್ ಏನಿಲ್ಲ, ಮನೆಯಾಗೆಲ್ಲ ತೊಗೊಂಬಂದೀವಿ ಹೊರಗಿಂದ ಹೋಗಿ ಸ್ನ್ಯಾಕ್ಸ್ ಎಲ್ಲ. ಅದೇ ತಿನ್ನಿರಿ. ನಮಾಜ್ಗೆ ಹೋಗಿ ಬಾಗ ಜಲ್ದಿ. ಹಾಂ, ಹೋಗಿ ಬಂದಿಂದೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನಾವು. ನಮಾಜ್ ಹೊಂಟಾರ ಇವರು. ನಮಾಜ್ ಹೊಂಟ್ರಿ? ಹಾಂ, ನಮಾಜ್ ಹೊಂಟೇನ್ರಿ ಈಗ. ಹ್ಞೂ, ಶರ್ಬತ್ ರೆಡಿ ಮಾಡ್ರಿ. ಅದು ಶರ್ಬತ್, ನಿಂಬು ಶರ್ಬತ್. ಮಾಡ್ತೀನಿ ತಗೋರಿ. ನಿಂಬು ಶರ್ಬತ್ ಮತ್ತು ಅದು ಜ್ಯೂಸ್ ಮಾಡಕ್ಕೆ ಐಸ್ ತಂದಿವಲ್ಲ ನಿನ್ನೆ. ಹಾಂ, ಕರ್ಬೂಜ ಮತ್ತು ಅದು ಕಟ್ ಮಾಡಿಡ್ರಿ. ಹಾಂ, ಬಂದು ಎಲ್ಲ ರೆಡಿ ಮಾಡ್ತೀನಿ. ಆಯ್ತು ತಗೋರಿ. ನಿನ್ನೆ ಹೇಳಿದ್ರಲ್ಲ ವಿಡಿಯೋದಾಗ ಐಸ್ ಫ್ಯಾಕ್ಟ್ರಿ ಹೊಂಟಿವಿ, ಬರಫ್ ತಗೊಂಬರೈತಿ ಅಂತ ಹೇಳಿ. ಇದು ಬರಫ್ ತಗೊಂಬಂದಿವಿ ನಾವು. ಐಸ್ ತಗೊಂಬಂದಿವಿ. ಇದು ಸೀಕ್ರೆಟ್ ಏನು, ಯಾಕೆ ನಾವು ಐಸ್ ಫ್ಯಾಕ್ಟ್ರಿ ಐಸ್ ಯೂಸ್ ಮಾಡಕತ್ತೀವಿ ಜ್ಯೂಸ್ ಅಂತೇಳಿ ಸೀಕ್ರೆಟ್ ಆಮೇಲೆ ಹೇಳ್ತೇನೆ ನಿಮ್ಗೆ. ಈಗೆಲ್ಲ ಎಷ್ಟು ದೊಡ್ಡ ಐತಿ ನೋಡ್ರಿ. ತೋರ್ಸ್ ನಮ್ಮ ಎಷ್ಟು ಕೆಜಿ ಇರ್ಬೋದು? ಇದು ಒಂದು 10 ಕೆಜಿ ಐತೇನ? 5 ಕೆಜಿ? 10 ಕೆಜಿ ಆಗ್ತಿದೆ. 10 ಕೆಜಿ ನೋಡ್ರಿ. ಇಷ್ಟು ಐಸ್ ತೊಗೊಂಬಂದಿವಿ. ಏನು ಮಾಡ್ತಾರೆ ನೋಡೋಣ. ನನಗೂ ಹೇಳಿಲ್ಲ ಇವರು. ಐಸ್ ನೋಡ್ರಿ ಎಲ್ಲ ಒಡೆದು ಹಾಕ್ಯಾರ ಇದ್ರೊಳಗೆ. ಕರ್ಬೂಜ ಹಣ್ಣು ತಂದಿವಿ. ಇದರಿಂದ ಏನು ಮಾಡ್ತಾರೆ ನೋಡೋಣ. ನಾವು ಮನೆ ಹೆಲ್ಪ್ ಮಾಡಕತ್ತಾನ. ಇದರಿಂದ ಜ್ಯೂಸ್ ಮಾಡತ್ತೀವಿ. ಪೈನಾಪಲ್ ಜ್ಯೂಸ್. 3 ಥರದ ಜ್ಯೂಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವ ಫ್ರೆಂಡ್ಸ್. ನಿನ್ನೆ ತಗೊಂಬಂದಿದ್ವಲ್ಲ ನಾವು. ಕರ್ಬೂಜ ಮತ್ತೆ ಚಿಕ್ಕು, ಪೈನಾಪಲ್. ಜಾರುಗೆ ಯಾವ ಜ್ಯೂಸ್ ಇಷ್ಟ? ಗುಲಾಬ್ ಜ್ಯೂಸ್. ಗುಲಾಬ್ ರೋಸ್ ಯಾವಾಗ ಇರಂಗಿಲ್ಲ ಅದು ಕೇಳಕತ್ತಾಳಕಿ. ಅದು ತಂದಲ್ಲ ಗುಲಾಬ್ ಪಾಕೆಟ್. ಅದು ಇಲ್ಲ, ಚಿಕ್ಕು ಹೇಳಿದ್ಲು ಚಿಕ್ಕು ಜ್ಯೂಸ್ ಕುಡಿತೆ ಅಂಥೇಳಿ ಚಿಕ್ಕು ತೊಗೊಂಬಂದಿ ನಾವು. ಜಾರು ಹುಡ್ಕ್ಯಾಡ ತೊಗೊಂಬಂದಾರ ನೋಡಿ ನಿಮ್ಮ ಪಾಪ ಚಿಕ್ಕು ನಿನಗೋಸ್ಕರ.
ಖುಷಿ ಆದಿಲ್ಲ ತೋರ್ಸ್ ಮುಖ ಇಲ್ಲ ಹಾಂ ರೋಜಾ ಇದ್ದಾಳ್ರಿ ಭಾಳ ಸಪ್ಪಾಗಿತ್ತು ಮುಖ ಈಗೆಲ್ಲ ಕಟ್ ಮಾಡಕತ್ತಾರ ಫ್ರೂಟ್ಸ್ ಹ್ಞೂ ಹ್ಞೂ ಜ್ಯೂಸ್ ಭಾಳ ಮಸ್ತ್ ಮಾಡ್ತಾರೆ ಇವರು ನಾನು ಜ್ಯೂಸ್ ಐಟಮ್ ಯಾವುದು ಮಾಡಂಗಿಲ್ಲ ನಮ್ಮ ಮನೆಯವರೇ ಮಾಡ್ತಾರೆ ಎಲ್ಲ ನಾನು ಬರೀ ಸ್ನ್ಯಾಕ್ಸ್ ಅಡ್ಗಿದ್ದು ನನ್ನ ಕೆಲಸ ಜ್ಯೂಸಿಂದ ಇವ್ರ ಕೆಲಸ ನೋಡ್ರಿ ಕೊಡಕತ್ತಾರ ರೋಮನ್ಗೆ ಚಲ್ ಬರಕತ್ತಾನ ಬಕೆಟ್ನಾಗ ಹಾಕ್ಬಿಡು ರೋಮನ್ ಅದು ಏನು ಬಕೆಟ್ನಾಗೆಲ್ಲ ಮುನ್ಸಿಪಾಲಿ ಹಾಕ್ಕೊಂಡು ನೋಡ್ರಿ ಮಾಡೋದು ನಾನು ನೀವು ಟ್ರೈ ಮಾಡ್ರಿ ಮನ್ಯಾಗ ಅದು ಏನ್ ಸೀಕ್ರೆಟ್ ಅಂತ ಹೇಳ್ತೀನಿ ನಿಮಗೆ ಚಲೋ ಸ್ಮಾಲ್ ಪೈನಾಪಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಈಗ ಪೀಸಸ್ನಾಗ ಕಟ್ ಮಾಡಕತ್ತಾರ ಎಲ್ಲ ಕಟ್ ಮಾಡಿಬಿಡ್ರಿ ರೌಂಡಾಗಿ ಜಲ್ದಿ ಜಲ್ದಿ ಹೋಗಿ ವಜು ಮಾಡ್ಕೊ ಟೋಪಿ ಹಾಕೋ ಯಾಕೆ ತೆಗಿತ್ರಿ ಹಾಂ ಈಗ ಮಿಕ್ಸಿ ಹೊರಗೆ ತಂದಾರ ಇವರು ಇವ್ರದ್ದು ಕಮಾಲ್ ನೋಡ್ರಿ ಏನೋ ಸೀಕ್ರೆಟ್ ಅಂತ ಹೇಳಿದ್ರಲ್ಲ ಈಗ ಸೀಕ್ರೆಟ್ ಎಲ್ಲ ತೋರಿಸ್ತಾರೆ ನೋಡ್ರಿ ಇವರು ನೋಮ ನೋಡ್ರಿ ಇಲ್ಲಿ ಲಮಣಿ ಫಸ್ಟ್ ನಾನು ಪೈನಾಪಲ್ ಜ್ಯೂಸ್ ಮಾಡತ್ತೀನಿ ಜ್ಯೂಸ್ ಮಾಡಕತ್ತಾರ ಫಸ್ಟ್ ಯಾವ ಜ್ಯೂಸ್ ಮಾಡಕತ್ರಿ ಪೈನಾಪಲ್ ಜ್ಯೂಸ್ ಮಾಡತ್ತೀನಿ ಪೈನಾಪಲ್ ಜ್ಯೂಸ್ ಮಾಡಕತ್ತಾರ ಇವರು ಪೈನಾಪಲ್ ಎಲ್ಲ ಪೀಸಸ್ನಾಗ ಕಟ್ ಅದು ಮಾಡಕತ್ತಾರ ಸೀಕ್ರೆಟ್ ಏನಂದ್ರ ನೀವು ಮನೆಯಲ್ಲಿ ಐಸ್ ಫ್ರಿಜ್ ನಲ್ಲಿ ಇದು ಮಾಡ್ತಿರಲ್ಲ ಕ್ಯೂಬ್ಸ್ ಅದ್ರಲ್ಲಿ ಮಾಡಿದ್ರೆ ತೆಳ್ಳು ಆಗ್ಬಿಡ್ತದ ಅದು ಈ ಐಸ್ ಮಾಡಿದ್ರ ಗಟ್ಟಿ ಸಾಫ್ಟ್ ಆಗಿ ಗಟ್ಟಿಯಾಗಿ ಆಗ್ತದ ಜ್ಯೂಸ್ ಕುಡಿಲಿಕ್ಕೂ ಟೇಸ್ಟ್ ಬರ್ತದ ಅದಕ್ಕ ಎಲ್ಲಾ ಜ್ಯೂಸ್ ಅಂಗಡಿಯವರು ಫ್ಯಾಕ್ಟ್ರಿ ಜ್ಯೂಸೇ ಯೂಸ್ ಮಾಡೋದು ನೋಡ್ರಿ ಫ್ರೆಂಡ್ಸ್ ಈ ತರ ಸೀಕ್ರೆಟ್ ಇರುತ್ತೆ ನೋಡ್ರಿ ನೀವು ಮಾಡಿ ನೋಡ್ರಿ ಬೇಕಾದ್ರ ನಾ ಮಾಡಿ ನೋಡಿನಿ ಯಾಕಂದ್ರೆ ನಾನು ಖರ್ಬೂಜ ಜ್ಯೂಸ್ ಮಾಡಿದೆ ಎಲ್ಲ ತಿಳಿ 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 ಆಗ್ಬಿಟ್ಟಿತ್ತು ಕುಡಿಲಿಕ್ಕೆ ಏನು ಸ್ವಲ್ಪ ಆದ್ರೂ ಇದನ್ನ ರುಚಿನೇ ಬರ್ಲಿಲ್ಲ ಅದು ಟೇಸ್ಟೇ ಬರ್ಲಿಲ್ಲ ಅದಕ್ಕೆ ನಾನು ಇದು ತಗೊಂಡ್ಬಂದಿನಿ ಎಲ್ಲ ಪೈನಾಪಲ್ ಕಟ್ ಮಾಡಿ ಹಾಕ್ಯಾರ ಇದ್ರೊಳಗ ಐಸ್ ಹಾಕ್ಬಿಡ್ತಾವ್ರಿ ಈ ಥರ ಮಾಡಕತ್ತಾರ ಇವ್ರು ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಹಾಗಾಗಿ ಇವ್ರ ರೆಸಿಪಿ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಈಗ ಸಕ್ರೆ ಹಾಕಕತ್ತಾರ ನೋಡ್ರಿ ಪೈನಾಪಲ್ ಐಸ್ ಮತ್ತು ಇದು ಸಕ್ರೆ ಮತ್ತು ಸ್ವಲ್ಪ ಸಾಲ್ಟ್ ಪಿಂಕ್ ಸಾಲ್ಟ್ ತೋರಿಸ್ರಿ ಡಬ್ಬಿ ಅದು ಸಾಧಾನ ಸಿಗುತ್ತಾ ಇದನ್ನ ಹಾಕ್ಬೋದು ಸಾದಾ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಅದನ್ನ ಜಾರು ನೋಡ್ರಿ ಜಾರು ಬಂದ್ಲು ರೆಡಿಯಾಗಿ ಜಾರು ಈಗ ಮಿಕ್ಸಿಗೆ ಹಾಕ್ತಾರೆ ನೋಡ್ರಿ ಕಿಚನ್ನಾಗ ಜಾಗ ಆಗಲ್ಲ ಅಂತ ಹೇಳಿ ಇಲ್ಲೇ ಹೊರಗೆ ಬಂದ್ಬಿಟ್ಟಾರೆ ಜಾಸ್ತಿ ಸ್ಪೇಸ್ ಬೇಕು ಇವ್ರಿಗೆ ಎಲ್ಲ ಇಟ್ಕೋಬೇಕು ಚನ್ನಿ ಬೇಕಂತ ಅವ್ರಿಗೆ ತೊಳ್ಸ್ಕೊಡಕತ್ತೀನಿ ಅದು ಜ್ಯೂಸ್ ಬೇಕಲ್ಲ ನೀರು ಹಾಕಕತ್ತಾರ ಇದಕ್ಕೆ ನಿಕಾಲ ಇದ್ರಾಗ ಜ್ಯೂಸ್ ಹಾಕಕತ್ತಾರ ನೋಡ್ರಿ ಪೈನಾಪಲ್ ಜ್ಯೂಸ್ ಆಯ್ತಾ ಇದು ಪೈನಾಪಲ್ ಜ್ಯೂಸ್ ರೆಡಿ ಆಯ್ತು ನೋಡ್ರಿ ಇಲ್ಲಿ ಪೈನಾಪಲ್ ಜ್ಯೂಸ್ ರೆಡಿ ಆಯ್ತು ಇದು ಗ್ಲಾಸಿಗೆ ಮಾಡಿದ್ಮೇಲೆ ಪ್ಲೇಟಿಂಗ್ ಡಿಶ್ ಔಟ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ ರೆಡಿ ಆಯ್ತು ಪೈನಾಪಲ್ ಜ್ಯೂಸ್ ಮಾಶಾಅಲ್ಲಾ ಈಗ ಫ್ರಿಜ್ನಲ್ಲಿ ಇಟ್ಟು ಬರಲಾ ಫ್ರಿಜ್ನಲ್ಲಿ ಇಡ್ತೀನಿ ಇದು ಈಗ ನೆಕ್ಸ್ಟ್ ಯಾವುದು ಈಗ ನೋಡ್ರಿ ಖರ್ಬೂಜಾದ್ ಮಾಡಕತ್ತಾರ ನಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗಿತ್ತೆ ಇಲ್ಲಾಂದ್ರೆ ನಾನು ಮಾಡ್ತಿದ್ದೆ ಜ್ಯೂಸ್ ನನ್ಕಿಂತ ಬೆಸ್ಟ್ ಜ್ಯೂಸ್ ಅಂದ್ರೆ ಮೊದಲು ಜ್ಯೂಸ್ ಅಂಗಡಿ ಇತ್ತು ಮೊದಲು ನಮ್ಮ ಬ್ರದರ್ಗೆ ಮಾಡಿಕೊಟ್ಟಿದ್ದೆ ನಾನು ಹೌದು ಈಗಿಲ್ಲ ಈಗ ಮೊದಲಿತ್ತು ಈಗ ಅಂಗಡಿ ಇಲ್ಲ ಈಗ ಜ್ಯೂಸ್ ಹಾಲಿನ ಪ್ಯಾಕೆಟ್ ಕತ್ರಿ ತಗೊಂಡು ಕಟ್ ಮಾಡೋದು ಏ ಬೇಡ 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 ನೈ ಕರ್ನ ರೋಜಾ है तू ಇದು ಕುದಿಸಿದ ಹಾಲಲ್ಲ ಹಸಿ ಹಾಲು ಹಂಗೆ ಇದೆ ಅದು ಖರ್ಬೂಜ ಐಸ್ ಮತ್ತು ಹಾಲು ಈಗ ನೆಕ್ಸ್ಟ್ ಸಕ್ಕರೆ ಹಾಕ್ತಾರೆ ಯಾರು ಹಿಡ್ಕೋ ಅದು ಎಷ್ಟು ಚಮಚ ಹಾಕಾಗತ್ರಿ 2 ಚಮಚ 2.5 ಚಮಚ ಸಕ್ಕರೆ ಅರ್ಧ ಖರ್ಬೂಜ ಅಲ್ಲ ಅದು ಅರ್ಧ ಖರ್ಬೂಜ ತಗೊಂಡಿನಿ ಈಗ ಫಸ್ಟಿಗೆ ಯಾಕಂದ್ರೆ ತುಂಬಿಡ್ತದ ಅದು ಹೌದು ಜಾರು ನೋಡಿ ಇಟ್ಕೊಳಕ ತ್ರಾಸ ಮಾಡ್ಕೊಳಕತ್ತ ಜಾಸ್ತಿ ಕೆಲಸ ಅಂದ್ರೆ ಇದರಲ್ರಿ
ಪೈನಾಪಲ್ ಜ್ಯೂಸ್ ರೆಡಿ ಆಯ್ತು ಮತ್ತು ಇದು ಖರ್ಬೂಜ ಹಣ್ಣು ಜ್ಯೂಸ್ ರೆಡಿ ಆಯ್ತು. ನೋಡ್ರಿ ನಾವಂತೂ ರೋಜಾದು ಟೇಸ್ಟ್ ನೋಡ್ರಿ ಸ್ವಲ್ಪ. ನಾನು ನೋಡ್ತೀನಿ ಕೊಡ್ರಿ. ಸಕ್ಕರೆ ಅದೆಲ್ಲ ಬರೋಬರ ಅದ. ಮಸ್ತಾಗಿತ್ತು, ಭಾಳ ಚಲೋ ಐತಿ, ಎಲ್ಲ ಕರೆಕ್ಟ್ ಐತಿ. ಏನು ಹಾಕೋದು ವಜು ಮಾಡ್ಕೊಂಬ, ನೀನು ಜಲ್ದಿ ಹೋಗಿ ವಜು ಮಾಡ್ಕೊಂಡು ಇಲ್ಲ ಅದು ಪ್ಲೇಟ್ನಾಗ ಹಾಕಿಡ್ಬೇಕು ತಡಿ. ಹಾಂ ಬಾ ಹೊರಗೆ ಬಾ. ಇದು ಚಿಕ್ಕದ್ ಮಾಡಕತ್ತ ನೋಡ್ರಿ, ಮಗಳಿಗೆ ಭಾಳ ಇಷ್ಟ ಅದು. ಯಾರು ಫೇವ್ರೇಟ್ ಅದು. ಚಿಕ್ಕು ಎಲ್ಲ ಕಟ್ ಮಾಡಿ ಹಾಕಕತ್ತಾರ. ಇದ್ರದ್ದು ಎಲ್ಲ ಸಿಪ್ಪಿ ಸುಲ್ಸ್ಕೊಂಡೇನ್ರಿ, ಕ್ಲೀನ್ ಮಾಡ್ಕೊಂಡೇನಿ ಸಿಪ್ಪಿ ಮ್ಯಾಗ. ಬೀಜ ಎಲ್ಲ ತೆಗಿತಾರಲ್ಲ? ಹಾಂ, ಬೀಜ ಬೀಜ ಅದ್ರ ಹಾಕ್ಬೇಕನ? ಹೇಳಕತ್ತೀನಿ ನಾನು. ಇಲ್ಲ, ಜಾರು ಹೊಟ್ಟಾಗಿ ಇದು ಉಟ್ಬಿಡ್ತದ ಗಿಡ, ಆಮೇಲೆ ಬೀಜ ಹಂಗೆ ಹಾಕಿದ್ರು. ಜೋಕ್ ಮಾಡಕತ್ತಾರ. ಮೊದ್ಲಾಗ ಮಕ್ಳಿಗೆ ಹಂಗ ಅಂತಿದ್ರೆ, ನಾವು ಸ್ವಲ್ಪ ಏನಾರ ಬೀಜ ಅದು ನುಂಗಿದ್ರೆ ಹೊಟ್ಟೆ ಗಿಡ ಆಗತ್ತೆ ನೋಡ. ಹಾಂ, ನಮಗಂತ ನಮ್ಮ ಆಯಿ ನಮ್ಮ ಮುತ್ತೆ ಹಂಗೆ ಅಂತಿದ್ರು. ಹಂಗ ಅನ್ನ ನಾವು ಏನು ಹೇಳ್ಬೇಕೀಗ, ಏನಂತೀರಿ? ಚಿಕ್ಕು ಜ್ಯೂಸ್ ರೆಡಿ ಆಗ್ಯದ ನೋಡ್ರಿ ಈಗ. ಆಹಾ, ಜ್ಯೂಸ್ದಾಗ ಐಸ್ ಕ್ರೀಮ್ ಹಾಕಕತ್ತಾರೆ. ಚಿಕ್ಕು ಜ್ಯೂಸ್ನಲ್ಲಿ ಹಾಕ್ಬೇಕ್ರಿ ಐಸ್ ಕ್ರೀಮ್, ಭಾಳ ಟೇಸ್ಟ್ ಬರ್ತದ. ಅದು ವೆನಿಲ್ ಹಾಕ್ಬೇಕಿತ್ತು, ನಾವು ಸ್ಟ್ರಾಬೆರಿ ತಂದಾನ. ಇರಲಿ, ಆದರೂ ನೀವು ಏನಾದರೂ ಮಾಡಿದ್ರೆ ವೆನಿಲ್ ಹಾಕಿ ಮಾಡ್ರಿ. ವೆನಿಲಾ ಇದ್ದಿದ್ದಿಲ್ರಿ ಫ್ರೆಂಡ್ಸ್, ಅದಕ್ಕೆ ತುಂಬದಿಲ್ರಿ. ಚಲೋ ಆಗೈತೆ ಜ್ಯೂಸ್. ಖರ್ಬೂಜ ಜ್ಯೂಸ್. ಈಗ ಜ್ಯೂಸ್ ಎಲ್ಲ ರೆಡಿ ಮಾಡ್ಯಾರ ನೋಡ್ರಿ. ಇದು ಪೈನಾಪಲ್ ಜ್ಯೂಸ್, ಇದು ಖರ್ಬೂಜ ಜ್ಯೂಸ್, ಇದು ಚಿಕ್ಕು ಜ್ಯೂಸ್. ಇದ್ರೊಳಗೆ ಐಸ್ ಕ್ರೀಮ್ ಹಾಕ್ಯಾರ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ನಾವೆಲ್ಲ ರೋಜಾ ಬಿಡಾಕತ್ತೀವಿ ನೋಡ್ರಿ. ಈ ಥರ ಜ್ಯೂಸ್ ರೆಡಿ ಆಗ್ಯಾವ ನೋಡ್ರಿ. ಮಾಷಾಲ್ಲ, ಎಷ್ಟು ಚಲೋ ಆಗೈತೆ. ಇದು ಪೈನಾಪಲ್ದು, ಇದು ಖರ್ಬೂಜ, ಇದು ಚಿಕ್ಕು. ಯಾರು ವೇಟ್ ಮಾಡಕತ್ತಾಳ ಪಾಪ, ಇಲ್ಲಿ ಕುಂತ್ಕೊಂಡಾಳ. ನಾನು ಇವ್ರ ಜೊತೆ ಕುಂತೀನಿ ರೀ, ನನಗೂ ಬಾ ಅಂತಂದ್ರೆ ಹಾಗಾಗಿ ನಾನು ಇಲ್ಲಿ ಕುಂತೀನಿ. ಮಾಡಿದ್ರೆ ಜ್ಯೂಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ರೆಸಿಪಿ ನೀವು ಟ್ರೈ ಮಾಡಿರಿ. ನಮ್ಮ ಹಸ್ಬೆಂಡ್ ಮಾಡಿದ್ದು ಭಾಳ ಅಷ್ಟು ಚಲೋ ಮಾಡ್ತಾರೆ ನೋಡಿರಿ ಜ್ಯೂಸ್. ಈಗ ನಾವೆಲ್ಲ ಇಫ್ತಿಯಾರಿಗೆ ತಂದಿದ್ದು ಎಲ್ಲ ನೋಡಿ. ಹಂಗೈತೆ ನಮ್ಮನ್ನು ಚಲೋ ಐತೆ. ಚಿಕನ್ ಸ್ಟಿಕ್ ಭಾಳ ಮಸ್ತ್ ಇತ್ತು ನೋಡಿ. ಟೇಸ್ಟ್ ಫುಲ್ ಟೇಸ್ಟ್ ಎಲ್ಲ ಲೈಕ್ ಆಗ್ಯಾವ್ರಿ. ನಿಮ್ಗೆ ಇಷ್ಟ ಆಯ್ತು ಯಾರು? ಚಿಕ್ಕು ಜ್ಯೂಸ್ ಅಂದರೆ ಫೇವ್ರೆಟ್ ರೀಕಿಂದು. ಮಾಷಾಲ್ಲ, ಮಸ್ತ್. ಖರ್ಬೂಜ ಜ್ಯೂಸ್ ಅಂತೂ ಸೂಪರ್ ಆಗಿದೆ, ಭಾಳ ಚಲೋ ಮಾಡಿರಿ ನೋಡಿ ಜ್ಯೂಸ್. ಥ್ಯಾಂಕ್ಸ್ ಮಾಡಿಕೊಟ್ಟಿದ್ದಕ್ಕೆ. ಸೀಕ್ರೆಟ್ ಮೇನ್ ಐಸ್. ನಿಜ ನೋಡ್ರಿ, ಭಾಳ ಟೇಸ್ಟ್ ಆಗೈತೆ. ಟ್ರೈ ಮಾಡಿರಿ ನೀವು. ಹೊರಗಿಂದ ಫ್ಯಾಕ್ಟ್ರಿಗೆ ಹೋಗಿ ಐಸ್ ತೊಗೊಂಬರ್ರಿ, 40 ರೂಪಾಯಿ ಕೊಟ್ರಿ, ಎಷ್ಟು ಕೊಟ್ರಿ ಜಾ. ನೀವು ಫ್ರಿಜ್ನಾಗ ಐಸ್ ಕ್ಯೂಬ್ ಮಾಡಿ ನೋಡ್ರಿ, ಮತ್ತೆ ಐಸ್ ಫ್ಯಾಕ್ಟ್ರಿ ಮಾಡಿ ನೋಡ್ರಿ, ಗೊತ್ತಾಗತ್ತೆ ನಿಮ್ಗೇನ. ಹಂಗೆ ಅಂದಿದ್ದೆ, ಅದ್ರಾಗೇನು ಫರ್ಕ್ ಇರ್ತೈತೆ ಅಂತ ಅಂದಿದ್ದೆ. ನಾ ಮಾಡಿಂದ ಗೊತ್ತಾಗುತ್ತಂತಂದ್ರು. ಈಗ ಮಾಡಿಂದ ಕರೆಂಟಾಗಿ ಗೊತ್ತಾಗಿತ್ತು ನಮ್ಗೆ. ದಾವತ್ ಐತೇನು? ಮಮ್ಮ ದಾವತ್ ಐತಿ ಇವತ್ತು. ಹೋಗಿ ಬರ್ತೀವಿ. ದಾವತ್ಗೆ ಹೋಗಿ ಬರ್ರಿ, ನಾ ಎಲ್ಲ ತೆಗೆದಿಡ್ತೀನಿ.